ಭಾರತವಾಣಿ ವೀಕ್ಷಕರಿಗೆಲ್ಲ ಆತ್ಮೀಯವಾದಂತಹ ನಮಸ್ಕಾರ. ಬಹುಶಃ ಪ್ರೇರಣೆ ಅಂತ ಹೇಳುವಂಥದ್ದು ಅನೇಕ ಕಡೆಗಳಲ್ಲಿ ನಾವು ನೋಡ್ತಾ ಇರ್ತೇವೆ. ನಮಗೆ ಪ್ರತಿನಿತ್ಯ ಒಂದು ಮೋಟಿವೇಶನ್ ಅಥವಾ ಪ್ರೇರಣೆ ಅಂತ ಹೇಳುವಂಥದ್ದು ಬೇಕಾಗ್ತದೆ. ಹಾಗೆ ಅದೊಂದು ಎನರ್ಜಿ ಅಂತ ಹೇಳ್ಬೋದು ಜೀವನಕ್ಕೆ. ಒಬ್ಬರು ವ್ಯಕ್ತಿ ಇವತ್ತು ನಮ್ಮ ಪಾಡ್ಕಾಸ್ಟ್ನಲ್ಲಿದ್ದಾರೆ. ಬಹಳ ವಿಶೇಷವಾದಂತಹ ವ್ಯಕ್ತಿತ್ವ. ಯಾಕೆಂತ ಹೇಳಿದರೆ, ಸ್ವತಃ ತಮಗೆ ಬೆನ್ನ ಮೂಳೆ ಮುರಿತ ಆಗಿದ್ದರೂ ಕೂಡ ಸಮಾಜಕ್ಕೆ ಬೆನ್ನೆಲುಬಾಗಿ ನಿಂತಂಥವರು. ಸೇವಾಧಾಮ ಅನ್ನುವ ಸಂಸ್ಥೆಯನ್ನು ಸ್ಥಾಪಿಸಿ ಜೊತೆಗೆ ಸೇವಾ ಭಾರತಿಯ ಟ್ರಸ್ಟಿಯಾಗಿ ನಮ್ಮ ಜೊತೆ ಇವತ್ತು ವಿನಾಯಕ ರಾವ್ ಅವರಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ನಿಮಗೆ ಕೂಡ ಅನೇಕ ವಿಷಯಗಳು ಇವತ್ತು ನಾವು ಪಾಡ್ಕಾಸ್ಟ್ನಲ್ಲಿ ಮಾತಾಡಲಿಕ್ಕಿದ್ದೇವೆ. ಬಹಳ ಒಂದು ಇಂಪಾರ್ಟೆಂಟ್ ಪಾಡ್ಕಾಸ್ಟ್ ಅಂತ ಹೇಳ್ಬೋದು. ಯಾಕಂತ ಹೇಳಿದರೆ, ನಾನು ಅವ್ರ ಜೊತೆ ಇವತ್ತು ಸಮಯವನ್ನು ಕಳೀತಾ ಇದ್ದೆ. ಅವರು ಮಾಡಿದಂತಹ ಕಾರ್ಯಗಳನ್ನು ಅವರು ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು, ಯಾವ ರೀತಿ ಅಂತ. ಸೇವಾಧಾಮ ಯಾವ ರೀತಿ ನಡೀತದೆ, ಬೇರೆ ಬೇರೆ ರೀತಿಯಲ್ಲಿ ತನ್ನ ಕಾರ್ಯಚಟುವಟಿಕೆ ಮೂಲಕ ಯಾರು ವೀಲ್ ಚೇರ್ಡ್ ಇದ್ದಾರೆ ಅಂಥವರಿಗೆ ಸಹಾಯವನ್ನು ಮಾಡ್ತಾಯಿದೆ. ಸೊ ಅದ್ರ ಬಗ್ಗೆಲ್ಲ ನಾವಿವತ್ತು ಪಾಡ್ಕಾಸ್ಟಲ್ಲಿ ಮಾತಾಡಲಿಕ್ಕಿದ್ದೇವೆ. ಸರ್, ಮೊದಲನೇದಾಗಿ ಹೇಗಿದ್ದೀರಿ? ನಾನು ಕ್ಷೇಮ. ನಿಮ್ಮ ಜೀವನದ ಬಗ್ಗೆ ಮಾತಾಡೋದಾದರೆ, ನೀವು ಹುಟ್ಟಿದ್ದೆಲ್ಲಿ, ಹಾಗೆ ಊರು ಯಾವುದು, ಇದರ ಬಗ್ಗೆ ಎಲ್ಲ ಹೇಳ್ಬೋದು. ನಾನು ಒಬ್ಬ ಕೃಷಿಕ ಕುಟುಂಬದಲ್ಲಿ ಹುಟ್ಟಿದವ. ಕೃಷ್ಣಯ್ಯ ಮತ್ತು ಸುಶೀಲ ಇವರ ಒಟ್ಟು 8 ಮಕ್ಕಳಲ್ಲಿ ಕೊನೆಯವನು. 3 ಅಣ್ಣಂದಿರು, 4 ಅಕ್ಕಂದಿರ ತುಂಬು ಸಂಸಾರ. ಅವರೆಲ್ಲರ ಪ್ರೀತಿ ವಿಶ್ವಾಸಗಳು, ಅವರದ್ದು ಅವರಿಂದಾಗಿ ನನ್ನ ಜೀವನ ಪ್ರಾರಂಭ ಆದದ್ದು. ಡಿಪ್ಲೊಮಾ ಮಾಡಿ ಆಯಿತು. ಅಪ್ಪ ಹೋಟೆಲ್ನಲ್ಲಿದ್ದರು ಮತ್ತು ಅವರಿಗೆ ಅಸ್ತಮ ಆದ ಕಾರಣ ಮನೆಯ ಕೃಷಿ ಚಟುವಟಿಕೆಗಳಲ್ಲಿ ತೊಡಗಿಕೊಂಡಿದ್ದರು. ಇನ್ನು ಅಣ್ಣನವರೆಲ್ಲರೂ ಕೂಡ ಕಲಿತುಕೊಂಡು ಕೆಲಸ ಹುಡುಕಿಕೊಂಡು ಬೇರೆ ಬೇರೆ ಊರುಗಳಿಗೆ ಹೋದರು. ಅಪ್ಪನ ಮರಣ ಆಯಿತು ನನ್ನ 21ನೇ ವಯಸ್ಸಲ್ಲಿ. 24ನೇ ವಯಸ್ಸಲ್ಲಿ ತಾಯಿ ತೀರ್ಕೊಂಡ್ರು, ನನ್ನ 24ನೇ ವಯಸ್ಸಲ್ಲಿ. ಆಗ ನನ್ನ ನೋಡಲಿಕ್ಕೆ ಅಕ್ಕ ಮದುವೆ ಆದವರು, 2ನೇ ಅಕ್ಕ ಬಂದರು. ಸುಮಾರು 20 ಎಕರೆಯಷ್ಟು ಕೃಷಿ, ಪೂರ್ಣ ಕೃಷಿ ಅಲ್ಲ, ಭಾಗಶಃ. 2 ಯೋಚನೆಗಳಿತ್ತು. ಖಾಲಿ ಬಿದ್ದ ಗದ್ದೆಗಳು, ಗುಡ್ಡೆಗಳು, ಇದನ್ನೇನಾದರೂ ಕೃಷಿ ಮಾಡಬೇಕು ಅನ್ನುವಂಥದ್ದು. ಯಾಕಂದರೆ ಓದಿದ್ದು ಡಿಪ್ಲೊಮಾ ಆದರೂ ಕೂಡ ಒಟ್ಟು ಕೃಷಿಯಲ್ಲೇ ಖುಷಿ ಕಂಡವನು. ಅಪ್ಪನ ಹಿಂದೆ ತೋಟಕ್ಕೆ ಹೋಗ್ತಾ ಆ ಗದ್ದೆ ಕೆಲಸ ಮಾಡುವಾಗ, ಸೂಪರ್ವಿಷನ್ ಅವರು ಮಾಡುವಾಗ ನಾನು ಒಟ್ಟೊಟ್ಟಿಗೆ ಇದ್ದ ಕಾಲೇಜಲ್ಲಿ ಬೆಳೆದವನು. ಅದು ನನಗೆ ಖುಷಿ ಅಂತ ಕಂಡುಕೊಂಡು ಆಸೆ ಪಟ್ಟವನೇ ಇದ್ದೆ. ಮತ್ತು ಪರಿಸ್ಥಿತಿಯು ಕೂಡ ಅದೇ ರೀತಿ ಆಯಿತು. ಯಾಕಂದರೆ ಅಮ್ಮನನ್ನು ನೋಡಲಿಕ್ಕಾಗಿ ಉಳಿಬೇಕಾಯಿತು. ಅಮ್ಮನ ನಿಧನ ಆದಮೇಲೆ ಅಕ್ಕ ನನ್ನೊಟ್ಟಿಗಿದ್ಲು, ಅವಳ ಫ್ಯಾಮಿಲಿ ಇತ್ತು. ಇಲ್ಲಿಯೇ ಕನ್ಯಾಡಿಯಲ್ಲೇ ಹುಟ್ಟಿದ್ದು ನಾವು. ನಮ್ಮ ಮೂಲ ಕುಟುಂಬವೂ ಕೂಡ ಕನ್ಯಾಡಿಯಲ್ಲಿ. ಇಲ್ಲಿಯೇ ಪ್ರಾಥಮಿಕ ಕನ್ಯಾಡಿಯಲ್ಲಿ 7ನೇ ಕ್ಲಾಸ್ನವರೆಗೆ ಹಿರಿಯ ಪ್ರಾಥಮಿಕ ಶಾಲೆ, SDM ಉಜಿರೆಯಲ್ಲಿ ಪ್ರೌಢಶಾಲೆ. ಅದು ಆಗಿ ಡಿಪ್ಲೊಮಾವನ್ನು ಮೂಡುಬಿದ್ರೆಯ ಸಂಜೀವ ನಾರಾಯಣ ಮೆಮೋರಿಯಲ್ ಪಾಲಿಟೆಕ್ನಿಕ್, SN ಮೂಡುಬಿದ್ರೆ ಪಾಲಿಟೆಕ್ನಿಕ್, ಇಲ್ಲಿ ಮಾಡಿದ್ದೆ. ಡಿಪ್ಲೊಮಾ ಆದ ನಂತರ ಏನಾದರೂ ಕೆಲಸ ಮಾಡಬೇಕಲ್ಲ, ಅದಕ್ಕಾಗಿ ಒಬ್ಬರೊಟ್ಟಿಗೆ ಎಲೆಕ್ಟ್ರಿಕಲ್ ಕಾಂಟ್ರಾಕ್ಟರ್ ಒಟ್ಟಿಗೆ ಕೆಲಸಕ್ಕೆ ಹೋಗ್ತಾ ಇದ್ದೆ. ಸಿಗುವಂಥದ್ದೇನಿಲ್ಲ, ಕಿಸೆಯಿಂದ ಹೋಗುವಂಥದ್ದು ಕಲಿಯೋದಲ್ಲ. ಇದು ಟೈಲರ್ ಬಟನ್ ಹಾಕಲಿಕ್ಕೆ ಕಲಿಸಿದ ಹಾಗೆ ಶುರುವಿಗೆ ತಿಂಗಳುಗಟ್ಟಲೆ ಬಟನೇ ಹಾಕಬೇಕು. ಗುಬ್ಬೆ ಹಾಕುವ, ತೂತನ್ನು ಹೊಲಿಯುವಂಥದ್ದು. ಅದೇ ರೀತಿ ಟೂಲ್ಸ್ ಕೊಡಲಿಕ್ಕೆ, ವೈರ್ ಎಳಿಲಿಕ್ಕೆ, ಮಾಡ ಹತ್ತಲಿಕ್ಕೆ, ಇಂಥದ್ದೇ ಕೆಲಸಗಳು. ಬರ್ತಾ ಬರ್ತಾ ಸ್ವಲ್ಪ ಸಂಬಳಕ್ಕೆ ಶಿಫ್ಟ್ ಆದೆ. 40 ರೂಪಾಯಿ ದಿನಕ್ಕೆ ಸಂಬಳ ಸಿಗ್ತಾಯಿತ್ತು ಆರಂಭ ಅಲ್ಲಿಂದ. ಆದರೆ ಈ ಮಧ್ಯದಲ್ಲಿ ಸ್ವಲ್ಪ ಒಬ್ಬರು ಕಾಂಟ್ರಾಕ್ಟ್ರಿಗೆ CR ಫಾರ್ಮ್ ಬರೀಲಿಕ್ಕೆ ಸ್ವಲ್ಪ ಹ್ಯಾಂಡ್ ರೈಟಿಂಗ್ ಒಳ್ಳೆದಿದ್ದ ಕಾರಣ ಕರೆದರು. ಅದರಲ್ಲಿ ಪ್ರಥಮ ದುಡಿಮೆ ನನ್ನದು 20 ರೂಪಾಯಿ ಅವತ್ತು.
ಮಧ್ಯಾಹ್ನ ಮೇಲೆ 4 ಗಂಟೆಯಿಂದ 6 ಗಂಟೆವರೆಗೆ 20 ರೂಪಾಯಿ ಕೊಟ್ಟಿದ್ದರು. ಕೆಂಪು ನೋಟು ಭಾರಿ ಖುಷಿಯಾಗಿತ್ತು. ಇದು ನನ್ನ ಏನು ಬಾಲ್ಯ ಎಲ್ಲವೂ ಆಗುವಾಗ ಮತ್ತೆ ಇದು ಬಂದದ್ದು. ಬಾಲ್ಯದಲ್ಲಿಯೂ ಕೂಡ ಶಾಖೆಗೆ ಹೋಗುವ ಹುಚ್ಚು, ಆಟ ಓಟ. ಯಾಕಂದರೆ ನಾವು 4 ಬಾರಿ ಊಟ ಮಾಡಿದವರು. ಬೆಳಿಗ್ಗೆ ಊಟ ಮಾಡಿ ಶಾಲೆಗೆ, ಮಧ್ಯಾಹ್ನ ಮನೆಗೆ ಬಂದು ಶಾಲೆ, ಮನೆಗೆ ಬಂದು ಮತ್ತೆ ಊಟ, ಮಧ್ಯಾಹ್ನದ ಊಟ, ಸಂಜೆ ಬಂದು ಊಟ, ರಾತ್ರಿ ಮತ್ತೆ ಊಟ. ಇದು ಅಭ್ಯಾಸ. ಆದರೆ ಸಂಜೆ ಊಟ ಮಾಡಿ ಮತ್ತೆ ಶಾಖೆಗೆ ಹೋಗುವಂಥದ್ದು. ಕನ್ನಡ ಶಾಲೆಯಲ್ಲಿ ಶಾಖೆ ಆಗ್ತಾಯಿತ್ತು. ಆ ಹಾಡುಗಳು, ಅಲ್ಲಿಯ ಕಥೆಗಳು, ಅಲ್ಲಿಯ ಏನು ಬೆರೆಯುವಿಕೆ ಅದು ಇನ್ನೂ ಬೇಕು ಅನ್ನಿಸ್ತಾ ಇತ್ತು. ಆದ ಕಾರಣ ಒಂದಷ್ಟು ವರ್ಷಗಳಲ್ಲಿ ನಿಂತು ಹೋದ ಶಾಖೆಯನ್ನು ಕೂಡ 89-90ನೇ ಇಸವಿಯಲ್ಲಿ ಪ್ರಾರಂಭ ಮಾಡಿದ್ದೆ. 89 ನನ್ನದು ಡಿಪ್ಲೊಮೊ ಕಂಪ್ಲೀಟ್ ಆದದ್ದು. ಡಾಕ್ಟರ್ ಜಿ ಜನ್ಮ ಶತಾಬ್ದಿ ಆ ವರ್ಷವೂ ಕೂಡ ತುಂಬ ಕೆಲಸದಲ್ಲಿ ಭಾಗಿಯಾಗಿದ್ದೆ. ಮುಖ್ಯ ಶಿಕ್ಷಕನ ಜವಾಬ್ದಾರಿ ಸಿಕ್ಕಿದ ಆ ವರ್ಷ. ಇದು ನನ್ನ ಬಾಲ್ಯ. ಇನ್ನು ಅಪ್ಪ ಅಮ್ಮ ತುಂಬಿಸಿಕೊಟ್ಟಂಥ ಏನು ಸಂಸ್ಕಾರಗಳಿರ್ಬೋದು, ಅಥವಾ ಅಣ್ಣ ಅಕ್ಕನವರಿಂದ ಕಲಿತದ್ದು ಇರ್ಬೋದು, ಸ್ವಲ್ಪ ಸಮಾಜದತ್ತ ಒಲವು, ಒಂದಷ್ಟು ಕಷ್ಟ ನಷ್ಟಗಳಿಗೆ ಭಾಗಿಯಾಗುವಂಥದ್ದು, ಸುಖ ದುಃಖಗಳಲ್ಲಿರುವಂಥದ್ದು, ಅದು ಮುಂದುವರಿತಾ ಇತ್ತು. ಸಮಾಜಕ್ಕೆ ಕೊಡ್ತಾ ಇತ್ತು. ಆದರೆ ಇದರ ಮಧ್ಯೆ ಈ ವೀಲ್ ಚೇರ್ ಸಂಬಂಧ ಇಲ್ಲಿಂದ ಪ್ರಾರಂಭ ಆಯಿತು ಅಂತ. ವೀಲ್ ಚೇರ್ ದೇವರು ನನಗೆ ಕೊಟ್ಟಂಥ 2ನೇ ಜೀವನ ಅಂತ ಹೇಳ್ಬೋದು. ಯಾಕಂದರೆ ತರುಣಾವಸ್ಥೆ, 26 ವಯಸ್ಸು. ಒಂದು ಕಡೆಯಿಂದ ನಾನು ಏನು ಇನ್ನೊಬ್ಬರ ಕೈ ಕೆಳಗೆ ಕೆಲಸ ಮಾಡ್ತಾಯಿದ್ದೆ. ಆವಾಗ 1000 ಆಲೋಚನೆಗಳು, ಅದು ಮಾಡಬೇಕು, ಇದು ಮಾಡಬೇಕು, ಎಲ್ಲವೂ ಮಾಡಲಿಕ್ಕೆ ಸಾಧ್ಯವೂ ಇತ್ತು ಅಂತ ಇಡೀ ಜಗತ್ತೇ ಗೆಲ್ಬೋದು ಅಂತಹ ಏನು ಒಂದು ಶಾಖೆಯಲ್ಲೇ ಬೆಳೆದದ್ದು. ಮತ್ತು ಸಮಯ ಇತ್ತು. ಇನ್ನೊಬ್ಬರೊಟ್ಟಿಗೆ ಕೆಲಸ ಮಾಡಿದರೆ ಆಗೋದಿಲ್ಲ ಅಂಥೇಳಿ ಒಂದು ಎಂಟರ್ಪ್ರೈನರ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ರೂಡ್ಸೆಟ್ಟಲ್ಲಿ ಟ್ರೈನಿಂಗಿಗೆ ಹೋಗಿದ್ದೆ 1 ತಿಂಗಳು. ಅದು ITI ಮತ್ತು ಡಿಪ್ಲೊಮಾ ಆದವರಿಗಿತ್ತು. ಅದು ನನ್ನನ್ನು ಇನ್ನೂ ಕೂಡ ಇದು ಉದ್ಯಮಕ್ಕೆ ನನ್ನನ್ನು ತಗೊಂಡೋಯ್ತು. ಯಾಕಂದರೆ ಸೆಲ್ಫ್ ಎಂಪ್ಲಾಯ್ಮೆಂಟ್ ಸ್ಕೀಮಲ್ಲಿ 25,000 ಸಿಗ್ತದೆ ಅಂತ ಅಲ್ಲ, ಸುಲಭದಲ್ಲಿ ಸಿಗ್ತದೆ ಅಂತ ಟ್ರೈನಿಂಗ್ ಕೊಟ್ಟರು. ಪ್ರಾಜೆಕ್ಟ್ ರಿಪೋರ್ಟ್ ಹೇಗೆ ಮಾಡೋದು ಅಂತ ಹೇಳಿದರು. ಸೊ ನಾನೊಂದು ಅಂಗಡಿ ತೆರೆಯಬೇಕು, ಒಂದಷ್ಟು ಮಂದಿಗೆ ಕೆಲಸ ಕೊಡಬೇಕು, ನಾನು ಸಹ ಕೆಲಸ ಮಾಡಬೇಕು ಅಂತ ಮನಸ್ಸು. ಟ್ರೈನಿಂಗ್ ಮುಗಿಸಿದಾಗ ಅಲ್ಲಿ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ IDC ಬೈಕಂಪಾಡಿಯಲ್ಲಿ ಹೇಳಿದರು, 15,000 ನಿಮಗೆ ಸ್ಯಾಂಕ್ಷನ್ ಉಂಟು ಬ್ಯಾಂಕಿದ್ದು ಅಂತ ಹೇಳಿದರು. ಬ್ಯಾಂಕಿನವರು ಹೇಳಿದರು, ನೀವು ಪುನಃ ಜಾಸ್ತಿ ಮಾಡ್ಬೋದು, ಈ ಟ್ರೈನಿಂಗ್ ಇದ್ದೆಲ್ಲ ಹೇಳಿ ನೀವು ಅಂತ. 25,000 ಆಯಿತು. ಹಾಗೆ ನನ್ನ ಆತ್ಮೀಯ ಒಬ್ಬ ಅವಿನಾಶ್ ಗೋಖಲೆ ಅವರನ್ನು ಕರೆದು ಒಂದು ಸಿಂಧು ಎಲೆಕ್ಟ್ರಿಕಲ್ ಸರ್ವಿಸಸ್ ಅಂತ ಉಜಿರೆಯಲ್ಲಿ ಪ್ರಾರಂಭ ಮಾಡಿದೆವು. ಅವಿನಾಶ್ ಗೋಖಲೆ ಡಿಪ್ಲೊಮಾ ಇನ್ ಆಟೋಮೊಬೈಲ್. ಆದರೆ ಅವನು ಬರ್ತಾ ಅವನು ವೈಂಡರ್ ಆದ, ಮೋಟ್ರ್ಗಳನ್ನು ಬಿಚ್ಚಿಸುವಂಥದ್ದು ಎಲ್ಲ. ಹಾಗೆ ನಾವು ಒಟ್ಟಾದೆವು. ಡಿಪ್ಲೊಮಾದಲ್ಲಿ 3 ವರ್ಷ ಒಟ್ಟಿಗಿದ್ದೆವು, ಮತ್ತು ಈ ವ್ಯವಹಾರದಲ್ಲಿ ಒಟ್ಟಾದೆವು. ನನ್ನ ಏನು ಲೋನು, ಅಂಗಡಿ ಮತ್ತು ಅದಕ್ಕೆ ಬೇಕಾಗುವಂಥ ಎಂಥದ್ದು ಟೂಲ್ಸ್ಗಳಿರ್ಬೋದು, ರ್ಯಾಕ್ಗಳಿರ್ಬೋದು, ಅದು ನನ್ನದು. ಬಟ್ ಅವನಿಗೆ ವೈಂಡಿಂಗ್ ಗೊತ್ತಿತ್ತು, ರಿಪೇರಿಗಳು ಗೊತ್ತಿತ್ತು. ಇದು 2 ಒಟ್ಟಾದಾಗ ಉದ್ಯಮ ಪ್ರಾರಂಭ ಆಯಿತು. ಸ್ವಲ್ಪ ಸಮಯದಲ್ಲಿ ಅವನು ಕೂಡ ಅವನ ಇನ್ನೊಂದು ವ್ಯವಹಾರಕ್ಕೆ ಹೋದ. ಆಯಿತು ಅಂತ ನೀನೇ ಮಾಡುವುದು ಹೇಳಿದ. ಎಲ್ಲವನ್ನು ನಾನು ಮಾಡುವಂಥ ಸಂದರ್ಭದಲ್ಲಿ ನನ್ನ ಇನ್ನೊಬ್ಬ ಊರ್ಲೋನು ಜನಾರ್ದನ್ ಅಂತ, ಅವನನ್ನು ಕರ್ಕೊಂಡು ವೈಂಡಿಂಗ್ ಎಲ್ಲ ಮಾಡಿತ್ತು. 5-6 ಜನಕ್ಕೆ ಕೆಲಸ ಕೊಡ್ತಾಯಿದ್ದೆವು. ಅವನು ವೈಂಡಿಂಗಿನವ, ನನಗೆ ವೈಂಡಿಂಗ್ ಬರೋದಿಲ್ಲ. ಆದರೆ ನಾನು ಕಾಂಟ್ರಾಕ್ಟರ್ ಆಗಿ ಬೆಳೆಯುವಂಥ ಎಲ್ಲ ಎಂಥದ್ದು ಲಕ್ಷಣಗಳು, ಕೆಲಸ ಸಿಗ್ತಾಯಿತ್ತು. ನಾನು ಒಬ್ಬ ಮಾಡಲಿಕ್ಕಿಲ್ಲ, ನನ್ನ ಹೆಲ್ಪರ್ ಹಿಡ್ಕೊಂಡು ಮಾಡಿದರೂ ಮುಗಿಯೋದಿಲ್ಲ. ಒಂದಷ್ಟು ಸ್ಕಿಲ್ಡ್ ಬೇಕಿತ್ತು ಎಲೆಕ್ಟ್ರಿಷಿಯನ್ಗಳು. ಟೀಮ್ ಆಗಿ ಕೆಲಸ ಮಾಡ್ತಿದ್ದೆ. ವಾರದಲ್ಲಿ 3-4 ದಿನ 2-3 ಜನರೊಟ್ಟಿಗೆ ನಾನು ಕೆಲಸ ಮಾಡ್ತಾಯಿದ್ದೆ. ಅವರಿಗೆ ಬೇಕಾಗಿದ್ದು ತಂದು ಕೊಡೋದು, ಅವರಿಗೆ ನಾನು ಹೆಲ್ಪ್ ಆಗೋದು. ಕಾಂಟ್ರಾಕ್ಟರ್ ನಾನೇ ಇದ್ದೆ. ಬರ್ತಾ ಏನಾಯಿತು, ದೊಡ್ಡ ಇದು ಆಯಿತು. ಈ ಜನಾರ್ದನನ್ನು ಕೂಡ ವೈಂಡಿಂಗಿಗೆ ತಗೊಂಡದ್ದು, ಅಲ್ಲಿ ಕೆಲಸ ಬಂತು ಅಂತ ಒಂದು ಹಂತ ಬರುವಾಗ ಮನೆಯಲ್ಲಿ ಅಣ್ಣನವರೆಲ್ಲ ಹೇಳಿದರು ಮದುವೆ ಆಗಬೇಕು ಅಂತ. ಅಲ್ಲಿ 1-2 ಹುಡುಗಿ ನೋಡಿತ್ತು. ಈಗ ಏನಂದರೆ
ನನ್ನ ಏನು ವೀಲ್ ಚೇರಿನ ಉಗಮ ಇದು ಈ ಸಂದರ್ಭ. ಇನ್ನು ಕೃಷಿ ಚಟುವಟಿಕೆಗಳಿಗಾಗಿ ಇದು ಗದ್ದೆ ಮತ್ತು ಗುಡ್ಡಗಳಿದ್ದ ಇದರಲ್ಲಿ ಸ್ವಲ್ಪ ತೋಟ ಮಾಡಿತ್ತು, ಎಕ್ಸ್ಟೆಂಡ್ ಮಾಡಿತ್ತು ಅಪ್ಪ ತೀರಿದ ನಂತರ. ಅದೇ ಈಗ ಸುಮಾರು 25 ಕ್ವಿಂಟಲ್ ಅಡಿಕೆ ಬರುವಂಥದ್ದು. ಅಪ್ಪ ಮಾಡಿಟ್ಟ ಮರಗಳ ಎಡೆ ಸಸಿಗಳಾಯಿತು. ಹೀಗೆ ನೀರು ಜಾಸ್ತಿ ಬೇಕು ಅನ್ನುವಂಥ ದೃಷ್ಟಿಯಲ್ಲಿ ಕೆರೆ ಮಾಡಲಿಕ್ಕೆ ಹೋಯಿತು, ಅದಕ್ಕೆ ರಿಂಗ್ ಹಾಕಿತು. ರಿಂಗಿನೊಳಗಿರುವ ಮಣ್ಣು ತೆಗಿಲಿಕ್ಕಾಗಿ ಒಂದು 25 ಜನ ಬರುವ ದಿನ ನಾನು ಬೇಗ ಅದನ್ನು ನೀರು ಖಾಲಿ ಮಾಡಬೇಕಿತ್ತು. ಆಗ ಲೋ ವೋಲ್ಟೇಜ್ ಮತ್ತು ಸಿಂಗಲ್ ಫೇಸ್ ಆಗುವಂಥದ್ದು, 30 ವರ್ಷಗಳ ಹಿಂದಿನ ಕತೆ ಇದು. ಆಗ ಎಷ್ಟೋ ಮನೆಯಲ್ಲಿ ಕರೆಂಟೇ ಇರಲಿಲ್ಲ, ಕರೆಂಟ್ ಇದ್ರೂ ಉಪಯೋಗ ಇರಲಿಲ್ಲ, ಮೊಬೈಲ್ಗಳಿರಲಿಲ್ಲ, ಲೈನ್ ಮ್ಯಾನ್ಗಳು ಇಡೀ ಗ್ರಾಮದಲ್ಲಿ ಒಬ್ಬರು ಇಬ್ಬರು ಎಲ್ಲಿಗೆ ಹೋಗ್ತಿದ್ರು, ಅಷ್ಟು ಕಷ್ಟ ಇತ್ತು. ಆದ ಕಾರಣ ಟ್ರಾನ್ಸ್ಫಾರ್ಮರ್ ಹತ್ರ ಹೋಗಿ ಏನು ಲೋ ವೋಲ್ಟೇಜ್ ಅಂತ ನೋಡಿದೆ, ಎಲ್ಲವೂ ಕ್ಲಿಯರ್ ಉಂಟು, ವಾಪಸ್ ಬಂದೆ. ಅಷ್ಟಾಗುವಾಗ ಇಲ್ಲಿ ಸುದ್ದಿ ಆಯಿತು, ಡಿಪ್ ಆಯಿತು 2-3 ಸಲ ಅಂತ. ಇನ್ನು ಅದು ಲೂಸ್ ಕಾಂಟ್ಯಾಕ್ಟ್ ಅಂತ ಮತ್ತೆ ಒಂದು 5-6 ಕಂಬದ ನಂತರ ಅಲ್ಲಿಗೆ ಹೋಗಿ ಆನ್ ಮಾಡಿ ಮುಟ್ಟಿದ್ದು ನನ್ನದು ಗೊತ್ತುಂಟು. ಆಗ ಶಾಕ್ ತಾಗಿತ್ತು, ಕೆಳಗೆ ಬಿದ್ದಿದ್ದೇನೆ, ಏಳಲಿಕ್ಕೆ ಆಗ್ತಾಯಿಲ್ಲ. ಇದು ನನ್ನ ಮೊದಲ ಜೀವನದ ಆಘಾತ, ಜೀವನಕ್ಕೆ ಪೆಟ್ಟು ಕೊಟ್ಟಂಥ ಘಟನೆ. ಏನಾಗಿತ್ತು ಅಂತ ಗೊತ್ತಿಲ್ಲ, ಏಳಲಿಕ್ಕೆ ಸಾಧ್ಯ ಇಲ್ಲ, ಸೊಂಟದ ಕೆಳಭಾಗ ಸ್ಪರ್ಶಜ್ಞಾನ ಇಲ್ಲ, ನಿಯಂತ್ರಣ ಇಲ್ಲ. ಯಾರು ನನ್ನೊಟ್ಟಿಗೆ ಇದ್ದ ಅಲ್ಲಿ ಪಕ್ಕದ ಮನೆಯವನು, ಅವನು ಮಗುವಿನಾಗಿ ತಗೊಂಡೋಗಿ ಅವನ ಮನೆಗೆ ಮಲಗಿಸಿದ ಮತ್ತು ಕಾರನ್ನು ಹೇಳಿತು. ಅಂಬಾಸೆಡರ್ ಕಾರ್ ಬಂತು, ಕಾಲನ್ನು ಕಾರಿನ ಹೊರಗೆ ಹಾಕಿ ಮಂಗಳೂರಿಗೆ ಫಾದರ್ ಮಿಲ್ಲರ್ಸ್ ಹಾಸ್ಪಿಟ್ಲಿಗೆ ಹೋಯಿತು. ಆಗಲೇ ನಿಮಗೆ ಹಾಗನೇ ಕಳ್ಕೊಂಡದ್ದು ಗೊತ್ತಾಗಿದೆ. ಹೇಳಲಿಕ್ಕೆ ಆಗಲಿಲ್ಲ, ಮುಟ್ಲಿಕ್ಕೆ ಏನು ಅಂತ ಹೀಗೆ ಮುಟ್ಟಿದ್ರು ಗೊತ್ತಾಗ್ತಿರ್ಲಿಲ್ಲ, ಏನು ಅಂತಲೇ ಗೊತ್ತಿಲ್ಲ. ಅಲ್ಲಿ ಹೋದ ನಂತರ ಮತ್ತೆ ನೋವುಗಳು ಜಾಸ್ತಿ ಆಯಿತು, ರಕ್ತವಾಂತಿ ಆಯಿತು, ತುಂಡು ಬಂತು. ಯಾಕಂದರೆ ಅವನು ಮಗುವಿನಾಗೆ ಹೆಗಲಲ್ಲಿ ಹಾಕ್ಕೊಂಡು ಹೋಗುವಾಗ ಏನಾಗಿದೆ, ನಾನು ಎತ್ತರದಿಂದ ಬೀಳುವಾಗ ಬೋನು ಕರುಳಿಗೆ ತಾಗಿದೆ. ಅವನು ಮಗುವಿನಾಗಿ ತಗೊಂಡು ಹೋಗುವಾಗ ಕರುಳನ್ನು ಒತ್ತಿದೆ ಅವನ ಹೆಗಲು, ಭುಜ, ಮತ್ತು ಮಲಗಿಸಿದ್ದಾನೆ. ಮಧ್ಯೆ ಶಿಫ್ಟ್ ಆಗಿದೆ, ಕಾಲು ಹೊರಗೆ ಉಂಟು. ಅದು ಮಾರ್ಗಗಳು ಆಗದ್ದು ಜಿಗ್ಜ್ಯಾಗ್ಗಳು, ಏರಿಳಿತಗಳು, ಗುಂಡಿಗಳು, ಇದು ಎಲ್ಲವೂ ಕೂಡ ಪರ್ಮನೆಂಟ್ ಡಿಸೆಬಿಲಿಟಿಗೆ ಅಥವಾ ಮೇಜರ್ ಸರ್ಜರಿ ಮಾಡುವ ಹಾಗೆ ಆಯಿತು. ಆದ ಕಾರಣ ಸಂಜೆ ಬೆಳಿಗ್ಗೆ ಅಡ್ಮಿಟ್ ಆಗಿದ್ದು, ಸಂಜೆ ಸರ್ಜರಿ 11 ಗಂಟೆಗೆ ನಿಮಗೆ ಏಳಿ ವಿನಾಯಕರೇ ಅಂತ ಹೇಳಿದ್ದಾರೆ, ಅಷ್ಟು ಗೊತ್ತುಂಟು. ಮತ್ತು ಒಂದು 3 ದಿನ ಕಾಯಿರಿ, ಲೋ ಬಿ ಪಿ ಉಂಟು, ಕಾಯಬೇಕು ಅಂತ. ಇಷ್ಟಾಗುವಾಗ ಊರಿನವರು ರಾತ್ರಿ ಬಂದಿದ್ದಾರೆ, ಸೇರಿದ್ದಾರೆ. ಮತ್ತೆ ಗೊತ್ತಾಯಿತು ಊರಿನವರಿಗೆ, ಆ ಡಾಕ್ಟ್ರ್ ಹೇಳಿದ್ದಾರೆ, ಇದು ಸ್ಪೈನಲ್ ಕಾರ್ಡ್ ಇಂಜರಿ, ಇಡೀ ಪ್ರಪಂಚದ ಎಲ್ಲಿ ಹೋದರೂ ಕೂಡ ಇಷ್ಟನ್ನೇ ಮಾಡುವಂಥದ್ದು, ಇದಕ್ಕೆ ರಿಕವರಿ ಇಲ್ಲ, ನೀವು ಪ್ರೇ ಮಾಡಿ ಅವನು ಕೂತ್ಕೊಳ್ಳಿಕ್ಕಾಗುವಷ್ಟು ನಾನು ಮಾಡಿದ್ದೇನೆ ಅನ್ನುವಂಥದ್ದು. ಸೊ 3 ತಿಂಗಳ ಆಸ್ಪತ್ರೆಯ ವಾಸ. 3 ತಿಂಗಳು ಮಲ್ಕೊಂಡೆ, ಹೆಚ್ಚಿನ ದಿನಗಳು ಮಲಗಿದ್ದೇನೆ. 1 ತಿಂಗಳು ICU ಅಲ್ಲಿ ಇದೆ. ಮತ್ತೆ ನಿಧಾನ, ಯಾಕಂದರೆ ಆಗಿನ ಡಾಕ್ಟ್ರುಗಳು ಸ್ವಲ್ಪ ಭಾರಿ, ಸ್ವಲ್ಪ ಅಂತಲ್ಲ ಹೃದಯವಂತರು ಇರಬೇಕು. ನನ್ನ ಎದುರೇ ಅವನು ವೀಲ್ ಚೇರಲ್ಲಿ ಓಡಾಟ ಮಾಡೋದನ್ನು ನೋಡಬೇಕು. ಥೆರಪಿಗೆ ಕಳಿಸಿದರು. ಮತ್ತು ಬರೀಲಿಕ್ಕೆ ಇಂಟ್ರೆಸ್ಟ್ ಇತ್ತು, ಏನಾದರೂ ಬರೀರಿ ಅಂತ ಹೇಳ್ತಾಯಿದ್ರು. ಈ ರೀತಿ ನನ್ನನ್ನು ಸ್ವಲ್ಪ ಒತ್ತಡದಿಂದ ಒತ್ತಡ ರಹಿತ ಆಗಲಿಕ್ಕೆ ಅವರು ಸಹ, ಅಲ್ಲಿಯ ಫಿಸಿಯೋಥೆರಪಿಸ್ಟ್ ಸಹ ಸೀನಿಯರ್ ನರ್ಸ್ಗಳಾಗಿದ್ದಂಥವರು ತುಂಬ ಪ್ರಯತ್ನ ಪಟ್ಟಿದ್ದಾರೆ. ಆದ ಕಾರಣ 3 ತಿಂಗಳ ನಂತರ ವೀಲ್ ಚೇರಲ್ಲಿ ಬಂದಿದ್ದೇನೆ. ನಾನು ಬಿದ್ದದ್ದು 21 ತಾರೀಕು 96ನೇ ಇಸವಿ ಮಾರ್ಚ್, ಡಿಸ್ಚಾರ್ಜ್ ಆಗಿದ್ದು 21 ತಾರೀಕು ಜೂನ್ 96. ಹೀಗೆ ವೀಲ್ ಚೇರಿನ ಕಥನ ಪ್ರಾರಂಭ ಆಗ್ತದೆ. ಯಾಕಂದರೆ ಜೀವನ ಅಲ್ಲಿಂದ ಒಂದು ವೀಲ್ ಚೇರ್ ಜೀವನ ಪ್ರಾರಂಭ ಆಗಿದೆ. ಅಲ್ಲಿಂದ ಮನೆಗೆ ಬರುವಷ್ಟರಲ್ಲಿ ಇಡೀ ಲೋಕವೇ ನನ್ನ ಮೇಲೆ ಬಿದ್ದಿದೆ ಅಂತ ಅನ್ನಿಸ್ತಾ ಇತ್ತು. ಎಲ್ಲಿ ಹೋಗಲಿಕ್ಕಿಲ್ಲ, ಬೇಕಾದಾಗೆ ಮೂತ್ರ ಮಾಡಲಿಕ್ಕಿಲ್ಲ, ಬರೋದು ಗೊತ್ತಾಗೋದಿಲ್ಲ, ಮೋಷನ್ ಗೊತ್ತಾಗೋದಿಲ್ಲ. ವೀಲ್ ಚೇರಿಂದ ಬೆಡ್ಡಿಗೆ ಹಾಕಲಿಕ್ಕೆ ಎತ್ತಿ ಹೋಗಬೇಕು, ಇನ್ನೊಬ್ಬರನ್ನು ಡಿಪೆಂಡ್ ಆಗಬೇಕು. ಇಂಥ ಎಲ್ಲ ಸ್ಥಿತಿಗಳನ್ನು ಸಹಿಸಿಕೊಂಡು ಜೀವನ ಮಾಡಬೇಕಾ ಅಂತ ಇತ್ತು. ಯಾಕಂದರೆ ಒಂದು ಕಡೆ ಓಡಾಡ್ತಿದ್ದಂತಹ ದೇಹ ಮನಸ್ಸುಗಳು ಕಟ್ಟು ಹಾಕಿ ಒಂದೇ ಕಡೆಯಲ್ಲಿರೋ ಬೆಡ್ಡಲ್ಲಿ ಅಥವಾ ವೀಲ್ ಚೇರಲ್ಲಿ ಅಥವಾ ಮನೆಯ
ಒಂದು ಭಾಗದಲ್ಲಿ ಅಷ್ಟಕ್ಕೆ ಸೀಮಿತ ಆಗಿರುವಂಥದ್ದನ್ನು ಈಗ ಎಣಿಸ್ಲಿಕ್ಕೆ ಸಾಧ್ಯವೂ ಇಲ್ಲ. ನಿಜವಾಗ್ಲೂ ಕಷ್ಟ ಅದು. ಹಾಂ, ಖಂಡಿತ. ದೇವರು ಯಾವ ರೀತಿ ಹೇಗೆ ಯಾಕೆ ಮಾಡಿದ ಅಂತ ನಮಗೆ ಗೊತ್ತಿಲ್ಲ, ಆದರೆ ಅನುಭವಿಸಲೇಬೇಕು. ಆದರೆ ನನಗೆ ಯಾಕೆ ಅಂತ ಒಂದು ಬಾಕಿಯವರಿಗೆ ಯಾಕೆ ಆಗಲಿಲ್ಲ, ಇಡೀ ಎಂತ ಜಗತ್ತೇ ಹೋಗಲಿ ಆಚೆ ಅಂತ ಇತ್ತು, ಏನೋ ಬಾಂಬೆ ಬೀಳಲಿ ಅಲ್ಲ, ನನಗಿಲ್ಲದ ಜಗತ್ತು ಯಾಕೆ ಅಂತ. ಯಾಕಂದರೆ ಅಲ್ಪ ಬುದ್ಧಿಯವರು ನಾವು, ಯಾಕಂದರೆ ನಮಗೆ ಭಾರಿ ಜ್ಞಾನ ಅಂತೇನಿಲ್ಲ. ಈಗ ಹಾಗಲ್ಲ, ಈ ಕ್ಷೇತ್ರದಲ್ಲಿ ಸ್ವಲ್ಪ ಅನುಭವ ಅಂತ ಹೇಳ್ಬೋದು, ಭಾರಿ ಜ್ಞಾನ ಅಂತ ಅಲ್ಲದಿದ್ದರು. ಅದು ಆದ ನಂತರ ಒಂದು 3-4 ವರ್ಷಗಳು ಮನೆಯ ಹೊಸ್ತಿಲು ಬಿಟ್ಟರೆ ಒಂದು ರ್ಯಾಂಪು, ಅಲ್ಲಿಯೇ ಸ್ನಾನ, ಮತ್ತೆ ಮನೆಯೊಳಗೆ. ಆಗಾಗ ಯೂರಿನರಿ ಟ್ರ್ಯಾಕ್ ಇನ್ಫೆಕ್ಷನ್ ಆಗುವಂಥದ್ದು. ಯಾಕಂದರೆ 3 ಗಂಟೆಗೊಮ್ಮೆ ಟ್ಯೂಬ್ ಹಾಕಿ ಮೂತ್ರ ತೆಗಿಬೇಕಿತ್ತು, 2-3 ದಿನಕ್ಕೊಮ್ಮೆ ಮಾತ್ರೆ ತಗೊಂಡು ಮೋಷನ್ ತೆಗಿಬೇಕಾಗಿತ್ತು. ಸ್ನಾನ ಮಾಡುವಂಥ ಆ ಪ್ರೋಸೆಸ್ 1 ಗಂಟೆ ತಗೊಂಡು ಹೋಗೋದು, ಶಿಫ್ಟ್ ಆಗೋದು, ಸ್ನಾನ ಮಾಡೋದು, ಪುನಃ ಬರುವಂಥದ್ದು. ಇಂತಹ ಕೆಲಸಗಳಲ್ಲಿಯೇ ನಾನು ಕಳ್ಕೊಳ್ತಾ ಇದ್ದೇನೆ ಅಂಥೇಳಿ ಮಾನಸಿಕ ಒತ್ತಡ ತುಂಬ ಆಯಿತು. ಇದರ ಎಡೆಯಲ್ಲಿ ಕೊಟ್ಟಕಲ್ ಆರ್ಯವೈದ್ಯ ಶಾಲಕ್ಕೆ 1 ತಿಂಗಳು, ಮರು ವರ್ಷ ಮತ್ತೊಂದು ತಿಂಗಳು, 98 ಮತ್ತು 99. 99ನೇ ಇಸವಿಗೆ ಒಂದು ಮಸಾಜ್ ಎಲ್ಲ ಮೆಲ್ಲ ಎಣ್ಣೆ ಮಸಾಜ್ ಮಾಡಿ ಮನೆಯಲ್ಲಿ ಪದ್ಮಾಸನ ಹಾಕುವಾಗ ಇದು ಕಾಲು ಇಲ್ಲಿತ್ತು, ಕಾಲನ್ನು ಎಳೆದೆ, ಇದು ಕಟ್ಟಾಯಿತು. ಗೊತ್ತಾಗಲಿಲ್ಲ, ಕಟ್ಟಾಗಿದ್ದು ಶಬ್ದ ಮಾತ್ರ ಕೇಳ್ತಷ್ಟೇ ಹೊರತು ಅದು ಎತ್ತುವಾಗ ಅಲ್ಲಿ ಆಯಿತು. ಸೊ ಇದು ತುಂಡಾಗಿದೆ ಅಂತ ಗೊತ್ತಾಯಿತು, ನೋವಿಲ್ಲ, ಕಾಲುಗಳು ಸ್ವೆಲ್ಲಿಂಗ್. ಸೊ ಮತ್ತೆ ಅಡ್ಮಿಷನ್, ಅಲ್ಲಿ ಒಂದು 10-20 ದಿನ ಇದಕ್ಕೆ ರಾಡ್ ಹಾಕಿದ್ದಾರೆ 1.5 ಫೀಟ್ ಇದ್ದು. ಮತ್ತೆ ಮನೆಗೆ ಬರುವಾಗ ಇದು ಕಾಲೆಲ್ಲ ಗಟ್ಟಿ. ಒಂದು ಹೋರಾಟ ಅಂತವೇ ಹೇಳ್ಬೋದು. ಹೋರಾಟ, ಆರೋಗ್ಯಕ್ಕಾಗಿ ಹೋರಾಟ. ಆರೋಗ್ಯ 2 ಉಂಟು, ಮಾನಸಿಕ ಆರೋಗ್ಯ ಮತ್ತು ದೈಹಿಕ ಆರೋಗ್ಯ. ಇದು 2 ಮ್ಯಾನೇಜ್ ಮಾಡುವಂಥದ್ದು ಕಷ್ಟ ಉಂಟು. ನೀವು ಯಾವುದೇ ಸಾಧನೆ ಇಲ್ಲದವ, ಯಾಕಂದರೆ ನಾನೇನೋ ಭಗವದ್ಗೀತೆ ಓದಿದವನಲ್ಲ ಆ ಟೈಮಲ್ಲಿ, ಅಥವಾ ರಾಮಾಯಣ ಅಥವಾ ವಿಷ್ಣು ಸಹಸ್ರನಾಮ ನನಗೆ ಗಟ್ಟಿ ಕೊಡ್ತದೆ ಅಂತ ಗೊತ್ತಾಯ್ತಾ, ಹೇಳ್ತಾ ಇದ್ದರೆ ಅಷ್ಟೇ ಬಾಕಿಯವರು ನೋಡಿ ಅದನ್ನು ಓದಿ ಅಂತ. ಆದರೆ ಅದು ಪ್ರಶ್ನೆ, ಅದೇನೋ ಅದಾಗ ಆ ರೀತಿಯ ಮನಸ್ಥಿತಿ ಇತ್ತು. ಬರ್ತಾ ಬರ್ತಾ ಕಳ್ಕೊಳ್ತಾ ಇದ್ದಂಥದ್ದು ಜಾಸ್ತಿ ಆಗ್ತಾ ಹೋಯಿತು. ಮನಸ್ಸು ಸುಸೈಡ್ ಮಾಡುವಂತಹ ಮನಸ್ಸಿಗೆ ಬಂದೆ. ಯಾಕಂದರೆ ಆಗ ಒಂದು ಕಡೆ ಬಡತನ, ಅಣ್ಣನವರು ಸಹ ಅವರ ಏನು ಕುಟುಂಬವನ್ನೆಲ್ಲ ನೋಡಿಕೊಂಡು ಮ್ಯಾನೇಜ್ ಮಾಡುವಂಥದ್ದು ಅವರಿಗೆ ಕಷ್ಟ, ಅವರ ಸ್ಥಿತಿಗಳು. ಮತ್ತೆ ಪ್ರಮೋಷನ್ ಆಯಿತು, ಮತ್ತು ನಾನು ಸಹ ಅಪ್ಡೇಟ್ ಆದೆ, ಅದು ಮತ್ತೆ ಇದು. ಆದರೆ 30 ವರ್ಷದ ಮೊದಲು 3 ತಿಂಗಳಿಗೆ 1 ಲಕ್ಷ ಆಗುವಂಥದ್ದು ಕೂಡ ಬಿಲ್, ಮತ್ತು ಇನ್ನು ಓಡಾಟಗಳು. ಅಂತೂ ಎಲ್ಲಿವರೆಗೆ ಬಂದಿದ್ದರಂದರೆ ಅವನ ಕೆಲಸವನ್ನು ನಾನು ಮಾಡ್ತೇನೆ ಅಂತ ನನ್ನ ಅಕ್ಕನವರು ಹೇಳಿದರು. ಆದರೆ ಫೈನಾನ್ಷಿಯಲಿ ನಾವು ಕಮ್ಮಿ ಇದ್ದೇವೆ, ನೀವು ಸಪೋರ್ಟ್ ಮಾಡಿ ಹುಡುಗರಿಗೆ, ಅಣ್ಣನವರಿಗೆ ಹೇಳಿದರು. ಆದ ಕಾರಣ ಅಣ್ಣನವರು ಆ ಅಕ್ಕನವರೊಟ್ಟಿಗೆ ಮಾತಾಡಿಕೊಂಡು ನನ್ನ ಜೀವನಕ್ಕೆ ಆಧಾರ ಆಗ್ತೇವೆ ಅಂತ ಆಯಿತು. 2ನೇ ಡಿಸಿಷನ್ ಏನಂದರೆ, ಈ ಮಾನಸಿಕ ಹೋಗುವಂಥದ್ದು ಕಷ್ಟ ಉಂಟು. 4 ವರ್ಷಗಳು, 2001ನೇ ಇಸವಿಗೆ ಬಾಂಬೆಗೆ ಕರ್ಕೊಂಡು ಹೋದರು. ಅದು ಇನ್ನೂ ನನ್ನನ್ನು ಊರಲ್ಲ, ಪರವರು, ಹೊರಗೆ ನಮ್ಮದು ಅಲ್ಲ. ಇಲ್ಲೇ ಆದರೆ ಸ್ವಲ್ಪ ತೋಟ ಆದರೂ ಕಾಣ್ತದೆ, ಅಥವಾ ಏನೋ ಒಂದು ಅಂಗಳ ಆದರೂ ಕಾಣ್ತದೆ, ಅಡಿಕೆ ಆದರೂ ಕಾಣ್ತದೆ. ಅಲ್ಲಿ ಅಂಥದ್ದಲ್ಲ, ಮತ್ತೊಬ್ಬನ ಕಿಟಿಕಿ ಕಾಣೋದು. ಪುನಃ ವಾಪಸ್ ಬಂದು ಏನಾದರೂ ಮಾಡಬೇಕು ಅನ್ನುವಂಥಷ್ಟರ ಮಟ್ಟಿಗೆ ಇದ್ದೆ. ಅಷ್ಟಾಗ ನಮ್ಮ ತಾಲೂಕು ಕಾರ್ಯ ಕೃಷ್ಣ ಭಟ್ಟ, ವ್ಯವಸ್ಥಾಪನಾ ಮಂಡಳಿ ಅಧ್ಯಕ್ಷ ಆಗಿದ್ದವರು, ಹಿರಿಯರು, ಅವರ ಸಂಪರ್ಕದಲ್ಲಿ ನಾನು ಶಾಖೆಗೆ ಬಂದದ್ದು. ನಿಂತು ಹೋದ ಶಾಖೆಯನ್ನು ಪ್ರಾರಂಭ ಮಾಡಿದ್ದೆ 89ಕ್ಕೆ. ಹಾಗೆ ಅವರಿಗೆ ನಾನು ಪತ್ರ ಬರೆದೆ. ಆಗ ಇನ್ಲ್ಯಾಂಡ್ ಲೆಟರ್, ಮೊಬೈಲ್ಗಳಿರಲಿಲ್ಲ, ಅಥವಾ ಕಾಯಿನ್ ಬೂತ್ ಏನೋ ಇತ್ತು, ಅಲ್ಲಿಗೆ ಹೋಗಲಿಕ್ಕೆ ಸಾಧ್ಯ ಇಲ್ಲ. ವಿನಾಯಕ ಕಳ್ಕೊಳ್ತಾ ಇದ್ದಾನೆ, ಹುಚ್ಚಿಡಿತಾ ಉಂಟು, ಸುಸೈಡ್ ಮಾಡುವಂತಾಗ್ತಾ ಉಂಟು. ಯಾಕಂದರೆ ನಾನು ಮಲಗಿದ ಮೇಲೆ ಒಂದು ಮರದ ರೀಪು ಬಟ್ಟೆ ಹಾಕಲಿಕ್ಕೆ ಇಡ್ತಾರೆ, ನೈಸ್ ಮಾಡಿರ್ತಾರೆ, ಒಣಗಿದ ಬಟ್ಟೆ, ಹಾಕ್ಕೊಂಡ ಬಟ್ಟೆ. ಅದರಲ್ಲಿ ಒಂದು ಕುತ್ತಿಗೆಗೆ ಬಿಗಿಯುವಂಥದ್ದು ಒಂದು ಆಗ್ಬೋದು ಅನ್ನುವಂಥದ್ದು ಒಂದು ಅಪೇಕ್ಷೆ ಇತ್ತು, ಅದರಲ್ಲಿ ಸಕ್ಸಸ್. ಆದರೆ ಅದು ಸಹ ಸಕ್ಸಸ್ ರೇಟ್ ಅಲ್ಲ, ಯಾಕಂದರೆ ನೇತಾಡಲಿಕ್ಕೆ ಆಗೋದಿಲ್ಲಲ್ಲ. ಇದು ಯಾವಾಗ ಬಾಂಬೆಯಿಂದ ಹಿಂದೆ ಬರುವಾಗ ಅವರ ಲೆಟ್ರ್ ಬಂತು, ನೀನು ನಿನ್ನ ಬಗ್ಗೆ ಯೋಚನೆ ಮಾಡೋದನ್ನು ಬಿಟ್ಟು ಬಿಡು,
ನೀನು ಸಮಾಜವನ್ನು ನೋಡು, ನಿನಗಿಂತ ಕಷ್ಟದವರಲ್ಲಿ ಮಾತಾಡು, ತುಂಬ ಕಷ್ಟದವರು ಇದ್ದಾರೆ, ನಿನಗಿಂತ ಕಷ್ಟದವರು ಇವತ್ತು ಬದುಕುತ್ತಾ ಇದ್ದಾರೆ ಅಂತ. ಇದು ನನ್ನನ್ನು ಬದಲಾವಣೆ ಮಾಡಿತ್ತು. ಬಂದ ನಂತರ ಮತ್ತೆ ಸಂಘಟನೆ, ಸಂಘ ಮಂಡಳಿ, ತಿಂಗಳಿಗೊಮ್ಮೆ ಸೇರುವಂಥದ್ದು, ಬೇರೆ ಬೇರೆ ಮನೆಗಳಲ್ಲಿ ಸೇರುವಂಥದ್ದು, 10-20 ಜನರ ಅಲ್ಲಿಯ ಯೋಚನೆಗಳು, ಅವರು ಊರಿಗಾಗಿ ಏನಾದರೂ ಮಾಡಬೇಕು ಅನ್ನುವಂಥ ತುಡಿತ ಅವರಿಗೆ. ಇದು ಎಲ್ಲವೂ ಏನಾಯ್ತಂದರೆ, ಸಂಘ ಮಂಡಳಿಯನ್ನು ಪ್ರಾರಂಭ ಮಾಡಿದ ಮೇಲೆ ತಿಂಗಳಿಗೆ ಒಂದು ಏನು ಮೀಟಿಂಗ್ ಅಂತ ನಾವು ಮಂಡಳಿ ಸೇರ್ತಾ ಇದ್ದೆವು. ಅಲ್ಲಿ ನಿಂತು ಹೋದ ಕೃಷ್ಣಾಷ್ಟಮಿ ಪ್ರಾರಂಭ ಆಗಬೇಕು, ದೊಂಪದ ಬಲಿ ಸರಿ ಇಲ್ಲ, ವ್ಯವಸ್ಥೆ ಇಲ್ಲ, ಅದನ್ನು ವ್ಯವಸ್ಥೆ ಮಾಡಬೇಕು. ನಿಂತು ಹೋದ ಸತ್ಯನಾರಾಯಣ ಪೂಜೆ, ಸಾಮೂಹಿಕ ಸತ್ಯನಾರಾಯಣ ಪೂಜೆ ಧರ್ಮಸ್ಥಳದವರೊಟ್ಟಿಗೆ ಸೇರಿ ಮಾಡ್ತಾಯಿತ್ತು, ಅದು ನಿಂತೋಗಿದೆ, ಅದನ್ನು ಪುನರ್ ಪ್ರಾರಂಭಿಸಬೇಕು ಊರಲ್ಲಿ ಅನ್ನುವಂಥದ್ದು ಬಂತು. ಹಾಗೆ ನಿಧಾನ ದೊಂಪದ ಬಲಿಗೆ ವ್ಯವಸ್ಥೆ ಮಾಡಿದೆವು. ಕೃಷ್ಣಾಷ್ಟಮಿ ಪುನರ್ ಪ್ರಾರಂಭ ಆಯಿತು. ಮತ್ತು ಇದು ಯಾವುದು ಸತ್ಯನಾರಾಯಣ ಪೂಜೆ ಸಾಮೂಹಿಕವಾಗಿ ಸಾರ್ವಜನಿಕವನ್ನು ಮಾಡಿದೆವು, ಸುಲಭ ಆಗ್ತದೆ ಅಂತ. ಇಷ್ಟಾಗುವಾಗ ಊರಿದ್ದಾಯಿತು. ಹಾಗಾದರೆ ಒಂದು ಉತ್ಸವದ ರೀತಿಯಲ್ಲಿ ಬೇಕಲ್ಲ ಅಂತ ಶಾರದೋತ್ಸವ 2001ರಲ್ಲಿ ಪ್ರಾರಂಭ ಮಾಡಿದೆವು. ಪ್ರಥಮವಾಗಿ 10,000 ಒಟ್ಟು ಮಾಡಿ 2,000 ಉಳಿಸಿದ್ದೇವೆ ನಾವು ವ್ಯವಸ್ಥಿತವಾಗಿ. ಹಾಗೆ ಅಧ್ಯಕ್ಷನ ನೆಲೆಯಲ್ಲಿ ನಾನು ಕೆಲಸ ಮಾಡಿದೆ. ಊರಿನವರಿಗೂ ಕೂಡ ಖುಷಿ ಆಯಿತು, ಅವನಿಗೂ ಸಹ ಶಕ್ತಿ ಬಂತು ಈಗ ಅಂತ, ಶಕ್ತಿ ಬರ್ತದೆ ಅಂತ ಅಧ್ಯಕ್ಷತೆ ಕೊಟ್ಟರು. ನಿರಂತರವಾಗಿ ಎಲ್ಲ ಬರ್ತಾಯಿದ್ರಿ? ಜೀಪಲ್ಲಿ ಹೋಗ್ತಾ ಇದ್ದೆ. ಲಿಮಿಟ್ಸ್ ಖರ್ಚು ಇತ್ತಲ್ಲ, ನನ್ನನ್ನು ಕರ್ಕೊಂಡು ಹೋಗ್ತಾ ಇದ್ರು ಒಮ್ಮೆ ಜೀಪ್ ಇದ್ದವರು. ಈ 10 ವರ್ಷ ಸೇವಾ ಭಾರತೀಯ 10 ವರ್ಷ 2001ರಿಂದ 2010ರವರೆಗೆ ನಿರಂತರವಾಗಿ ಪ್ರತಿ ವರ್ಷ ಆ ಶಾರದೋತ್ಸವದ ಸಂದರ್ಭದಲ್ಲಿ ಸೇವಾ ಕಾರ್ಯಗಳಿಗೆ ಒತ್ತು ಕೊಡ್ತಾನೆ ಬಂದೆವು. ಊರಲ್ಲಿ ಯಾರು ಅನಾರೋಗ್ಯ ಇದ್ದಾರೆ, ದೃಷ್ಟಿಹೀನರಿದ್ದಾರೆ, ಅಬಲರು ಇದ್ದಾರೆ, ಅವರಿಗೆ ಸಪೋರ್ಟ್ ಮಾಡುವಂಥದ್ದು, ಅವರಿಗೆ ಪಾತ್ರಗಳು, ಪಗಡೆ, ಬಟ್ಟೆ, ಅಕ್ಕಿ ಕೊಡುವಂಥದ್ದು, ಅಥವಾ ಧನ ಸಹಾಯ ಮಾಡುವಂಥದ್ದು, ಅಥವಾ ಪ್ರತಿಭಾವಂತರ ಸನ್ಮಾನ ಮಾಡುವಂಥದ್ದು, ಗುರುತಿಸಿ ಗೌರವಿಸುವಂಥದ್ದು, ಇನ್ನು ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಗುರುತಿಸುವಂಥದ್ದು. ನಮ್ಮ ಊರಲ್ಲಿ ನಾಟಿ ವೈದ್ಯರು ತುಂಬ ಜನ ಇದ್ದಾರೆ, ಪ್ರತಿಭಾವಂತರಲ್ಲಿ ಡಾಕ್ಟರ್ ಆದವರು ಇದ್ದಾರೆ, ಡಾಕ್ಟರೇಟ್ ಮಾಡಿದವರು ಇದ್ದಾರೆ. ಇವರನ್ನು ಕರೆದು ಸನ್ಮಾನ ಮಾಡುವಂಥದ್ದು ನಮಗೆ ಖುಷಿ. ಯಾಕಂದರೆ ಆ ಎಲ್ಲ ಸನ್ಮಾನ ತಗೊಂಡವರು ಮತ್ತೆ ನಮ್ಮೊಟ್ಟಿಗೆ ಬೆರೆಯುವಂಥದ್ದು, ನಮ್ಮನ್ನು ಆತ್ಮೀಯತೆಯಲ್ಲಿ ಕಾಣುವಂಥದ್ದು, ನಮಗೆ ಕೊಡುವಂಥ ಗೌರವ, ಅಂದರೆ ಸಂಘಟನೆಗೆ ಕೊಡುವಂಥ ಗೌರವ, ಅದು ನೋಡುವಾಗ ಇದು ಸರಿಯಾದ ದಾರಿ ಅನ್ನಿಸ್ತಾ ಇತ್ತು. 10ನೇ ವರ್ಷಕ್ಕೆ ಆಗುವಾಗ ನಮ್ಮಲ್ಲಿ ಏನು ಒಟ್ಟು ಮಾಡಿದಂಥ ಪಾತ್ರಗಳು ಸುಮಾರು 1,000 ಮಂದಿಗೆ ಸ್ಟೀಲ್ ಪಾತ್ರ, ಅದು ಒಟ್ಟಾಯಿತು 10ನೇ ವರ್ಷ. 40,000 ರೂಪಾಯಿದು ಸುಮಾರು ಅರ್ಧ kg ಬೆಳ್ಳಿದ್ದು ಕಿರೀಟ ಮಾಡಿಸಿದೆವು ದೇವರಿಗೆ. ಸಣ್ಣ ಇದು ಸುಮಾರು 2 ಫೀಟ್ ಇದು ಶಾರದೆಯನ್ನು ಮಾಡಲಿಕ್ಕೆ ಆಯಿತು. ಇದು 2010 ಶಾರದೋತ್ಸವದ್ದು. ಇಲ್ಲಿ ಏನಾಯಿತು, 2001ರಿಂದ ಕೆಲಸ ಮಾಡ್ತಾ ಇರುವಾಗ ತುಂಬ ಮಂದಿ ನಮ್ಮ ಕಾರ್ಯಕರ್ತರು ಹೇಳಿದರು, ರಕ್ತದಾನ ಶಿಬಿರ ಆಗಬೇಕು, ಬೇರೆ ಬೇರೆ ತಪಾಸಣಾ ಶಿಬಿರ ಆಗಬೇಕು, ವೈದ್ಯಕೀಯ ತಪಾಸಣೆ. ನಾವು ಎಲ್ಲಿ ಶಾರದೋತ್ಸವದಿಂದ ಮಾಡಲಿಕ್ಕೆ ಕಷ್ಟ ಅಲ್ಲ, ಅದು ಸರಿಯಲ್ಲ ಅದು. ಸೊ 2004ರಲ್ಲಿ ಒಂದು ಸಂಸ್ಥೆ ಅಥವಾ ಒಂದು ಟೀಮ್ ಮಾಡುವ ಅಂತೇಳಿ ಸೇವಾ ಭಾರತಿ ಅಂತ. ಯಾವಾಗ ಈ ಶಾರದೋತ್ಸವ ಪ್ರಾರಂಭ ಆಯಿತು, ಅಲ್ಲಿಂದ ನಾನು ಡಿಪ್ರೆಷನಿಗೆ ಹೋಗಲಿಲ್ಲ, ನನ್ನ ಬಗ್ಗೆ ಯೋಚನೆ ಕಡಿಮೆ ಮಾಡ್ತಾ ಬಂದೆ. ಯಾವಾಗ ಸೇವಾ ಭಾರತಿ 2004ರಲ್ಲಿ ಪ್ರಾರಂಭ ಆಯಿತು, ಇಡೀ ನನ್ನ ಏನು ಮನಸ್ಸಿನ ಎಲ್ಲ ಸೇವೆಗಳಿಗೆ ರೂಪು ಕೊಡುವಂಥದ್ದು, ಅದನ್ನು ಅನುಷ್ಠಾನ ಮಾಡಲಿಕ್ಕೆ ಒಂದು ಟೀಮ್ ಅಂತೂ ಈ ಎಲ್ಲ ಇದರಿಂದಾಗಿ ನಾವು ಸೇವೆಗೆ ಬಂದೆವು. ಸೇವೆಗೆ ಬರ್ತಾ ಮತ್ತೆ ಗ್ರಾಮ ವಿಕಾಸ ಇರ್ಬೋದು, ಸೇವಾ ವಿಭಾಗ ಇರ್ಬೋದು ಸಂಘದ್ದು, ಅದು ಎಲ್ಲವೂ ಕೂಡ ಹತ್ರ ಆಯಿತು. ಆಗ ಸೇವೆ ಮಾಡಬೇಕು ಅಂತ ಇತ್ತು, ಸೇವೆಗೆ ಅರ್ಥವೂ ನಮಗೆ ಗೊತ್ತಿರಲಿಲ್ಲ. ಈಗ ಹಾಗಲ್ಲ, ಸೇವೆ ಅಂದರೆ 2 ಅಕ್ಷರ ಇದ್ದರೂ ಕೂಡ ಅದು ಯಾವ ಕ್ಷೇತ್ರದಲ್ಲಿಯೂ ಕೂಡ ಈ ಸಮಾಜದಲ್ಲಿ ಎಲ್ಲಿ ದುರ್ಬಲತೆ ಉಂಟು, ಎಲ್ಲಿ ಅದು ಒಂದಷ್ಟು ಕೆಲಸ ಮಾಡಿದರೆ ಅದು ಸಮಾಜ ಗಟ್ಟಿ ಆಗ್ತದೆ, ಅದು ಮಾಡುವಂಥ ಕೆಲಸ, ಅದು ಸೇವೆ. ಅದು ಆರೋಗ್ಯ ಇರ್ಬೋದು, ಶಿಕ್ಷಣ ಇರ್ಬೋದು, ನೀರು ಇರ್ಬೋದು, ಪ್ರಕೃತಿ ಇರ್ಬೋದು, ಆರೋಗ್ಯ ಇರ್ಬೋದು, ಡಿಸೆಬಿಲಿಟಿ ಇರ್ಬೋದು, ಯಾವುದೇ ಮಹಿಳೆಯರ ಕ್ಷೇತ್ರ ಅಥವಾ ಮಕ್ಕಳ ಕ್ಷೇತ್ರದಲ್ಲಿರ್ಬೋದು, ಇದು ಎಲ್ಲವೂ ಕೂಡ ಇಡೀ ಸಮಾಜವನ್ನು ಗಟ್ಟಿ ಮಾಡುವಂಥದ್ದು ಸೇವೆ ಅಂತ ನಾವು ಹೇಳ್ತೀವಿ.
2004ಕ್ಕೆ ಪ್ರಾರಂಭ ಮಾಡಿದ್ದು. ಸಣ್ಣ ಸಣ್ಣ ಕೆಲಸಗಳು ಕೃಷಿಯಲ್ಲಿ, ಆರೋಗ್ಯದಲ್ಲಿ ತಪಾಸಣಾ ಶಿಬಿರಗಳು, ನೀರಿಂಗಿಸುವಿಕೆ, ಇಂಥದ್ದನ್ನೆಲ್ಲ ಮಾಡ್ತಾ 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 ಬರುವಾಗ ದಿನಗಳು ಹೋಯಿತು, ವರ್ಷಗಳು ಹೋಯಿತು. ಒಂದು ಟ್ರಸ್ಟ್ ಮಾಡುವಂಥ ಅನಿವಾರ್ಯತೆ ಬಂತು. ಯಾಕಂದರೆ ನಾವು ಕೆಲಸ ಮಾಡುವಾಗ ನನಗೆ ನಮ್ಮ ಅಣ್ಣವೇ ಗಿರೀಶ್ ರಾವ್ ಅಂತ ಹೇಳುವಂಥವ್ರು, ಅವರು ಏನು ಮಾಡಿದರು, ಬೆಂಗಳೂರಿಂದ ಒಂದು ಟೀಮನ್ನು ಕರ್ಕೊಂಡು ಬಂದರು. ಆ ಟೀಮಲ್ಲಿ ಕೋಟಿಪತಿಗಳೇ ಇರುವಂಥದ್ದು, ಕಾಲೇಜ್ ನಡೆಸುವಂಥವರು, ಬಿಲ್ಡರ್ಗಳು, ಮತ್ತು ದೊಡ್ಡ ರಾಜಕೀಯದ ಒಬ್ಬ ನೇತಾರ, ಇವರು ಗಟ್ಟಿಯವರು ಇದ್ದರು. ಇವರು ಕೂಡ ಒಂದು ಕನ್ಸಲ್ಟೆಂಟ್, ಇದು ಏನು ಬಿಲ್ಡಿಂಗ್ ಲ್ಯಾಂಡ್ಲಿಂಗ್ಸಲ್ಲೆಲ್ಲ ಇದ್ದರು. ತುಂಬ ಇವರದ್ದು ಸಹ ಸಾಫ್ಟ್ವೇರ್ ಎಲ್ಲ ಉಂಟು. ಆದ ಕಾರಣ ಅವರು ಕೇಳಿದರು, ನಿಮ್ಮದೆಲ್ಲ ಒಳ್ಳೆ ಕೆಲಸಗಳುಂಟು, ನಾವು ಸಪೋರ್ಟ್ ಮಾಡ್ತೇವೆ, ನೀವು ಟ್ರಸ್ಟ್ ಆಗಿ ರಿಜಿಸ್ಟರ್ ಆಗಬೇಕು, ATG ಬೇಕು ನಮಗೆ ಅಂತ. ಸೊ 2012ರಲ್ಲಿ ATGಗೆ ರಿಜಿಸ್ಟ್ರೇಷನ್ ಆಗಲೇಬೇಕು ಅನ್ನೋ ದೃಷ್ಟಿಯಲ್ಲಿ ಅದನ್ನು ಟ್ರಸ್ಟ್ ಆ್ಯಕ್ಟಲ್ಲಿ ರಿಜಿಸ್ಟರ್ ಮಾಡಿದೆವು. ಅವತ್ತಿಂದ ಇವತ್ತಿನವರೆಗೆ ಮತ್ತೆ ತಿರುಗಿ ನೋಡಿದ್ದಿಲ್ಲ. ಬಗ್ಗಿರ್ಬೋದು, ಸ್ವಲ್ಪ ಬೆಂಡ್ ಆಗಿರ್ಬೋದು ಸೇವೆಗೆ ಆಗಿ, ಹೊರತು ನನಗಾಗಿ ಇಲ್ಲ. ಯಾಕಂದರೆ ನಾನೇ ಸಮಾಜ ಅಥವಾ ಸಮಾಜವೇ ನಾನು ಅಂತ, ನಾನು ಆಡಿ ಇಟ್ಟರೆ ಭಾರತವೇ ಆಡಿ ಇಟ್ಟಂತೆ ಅಂತ ಅರವಿಂದ್ರ ಹೇಳಿದ್ದಂಥದ್ದು. ಮತ್ತು ಸ್ವಾಮಿ ವಿವೇಕಾನಂದರು ಕೂಡ ಹೇಳಿದರು, ನೀನು ಕನ್ನಡಿ ನೋಡು ಅಂತ. ಎಲ್ರಿಗೂ ಹೇಳಿದರು, ಒಬ್ಬ ಅದ್ಭುತ ವ್ಯಕ್ತಿ ಕಾಣ್ತಾನೆ, ಅವನು ಬರಬೇಕು ಅಂತ. ಯಾಕಂದರೆ ಪ್ರತಿಯೊಬ್ಬನೂ ಕೂಡ ಅದು ದೈವಾಂಶ ಉಂಟವನ ಹತ್ರ, ಅವನ ಒಳಗಿನ ಅದು ಚಿಂತನೆ ಅದು ಪುಟಿದೇಳಬೇಕು, ಆಗ ಮಾತ್ರ ಅದು ಸಾಮರ್ಥ್ಯವನ್ನದು ಕಾಣ್ತದೆ, ಸಮಾಜಕ್ಕೆ ಸಿಗ್ತದೆ ಅಂತ. ಇದರಲ್ಲಿ ನಂಬಿಕೆ ಇಟ್ಟವನು, ಪ್ರಯತ್ನ ಸಹ ಉಂಟು, ಅದೇ ರೀತಿ ಮಾರ್ಗದರ್ಶನ ಹೋಯಿತು. ಇವತ್ತಿನ ಸ್ಥಿತಿಯಲ್ಲಿ ಉದಾಹರಣೆಗೆ 2004ರಿಂದ 21 ವರ್ಷಗಳವರೆಗೆ, ಅಥವಾ 2012 ಟ್ರಸ್ಟ್ ನೋಂದಣಿಯಾಗಿ ಪ್ರತಿ ವರ್ಷ 40ರಿಂದ 50 ಲಕ್ಷ ಆ ಟೀಮು ನಮಗೆ ಸುಲಭದಲ್ಲಿ ಅಷ್ಟು ಲಕ್ಷಗಳನ್ನು ತಂದುಕೊಟ್ಟು ಕೆಲಸ ಮಾಡಿ ಅಂತ ಹೇಳುವಂಥದ್ದು, ಅದು ದೇವರು ಕೊಟ್ಟಂಥ ಒಂದು ಎಂಥ ಸೇವಾ ಮಾರ್ಗ, ಸೇವಾಪಥ, ಅಥವಾ ನಿನ್ನ ಜೀವನ ಇದಕ್ಕೆ ಮುಡಿಪು ಆಗಿಡು ಅಂತ ಹೇಳಿದ್ದು ಅಂತ ಅನ್ನಿಸ್ತದೆ.